ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚನ್ನ ನೋಡಿದ್ವಿ. ಅದು ತಣ್ಣಗಾಗ್ತಾ ಬಂತು. ಈಗ ಮೆಕ್ಕೆಜೋಳ ಬೆಳೆಗಾರರಿಂದ ಪ್ರತಿಭಟನೆ ನಡೀತಾ ಇದೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಜೊತೆಗೆ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ ಹೇಳಿ ಅನ್ನದಾತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಹಾವೇರಿ, ಗದಗ, ದಾವಣಗೆರೆ ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ನಡೆಸ್ತಾ ಇದ್ದಾರೆ. ಈಗ ಬಿಜೆಪಿ ಕೂಡ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದೆ. ಇನ್ನು ನಿಧಾನವಾಗಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ರೈತರ ಹೋರಾಟದ ಕಿಚ್ಚು ವ್ಯಾಪಿಸ್ತಾ ಇದೆ. ರೈತರ ಹೋರಾಟಕ್ಕೆ ಬಿಜೆಪಿ ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಇದೆ. ಇನ್ನು ಬೆಳಗಾವಿ ಅಧಿವೇಶನ ಹೊತ್ತಲ್ಲಿ ಸರ್ಕಾರಕ್ಕೆ ಹೊಸ ಸವಾಲೊಂದು ಎದುರಾಗಿದೆ. ಕೊಪ್ಪಳ, ಗದಗ, ಬಾಗಲಕೋಟೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಹೋರಾತ್ರಿ ಧರಣಿ ಮಾಡಿದ್ರೆ, ಇನ್ನೊಂದ್ ಕಡೆ ಎತ್ತಿನ ಗಾಡಿಗಳ ಮೇಲೆ ರ್ಯಾಲಿಯನ್ನ ಮಾಡೋ ಮುಖಾಂತರ, ಮೆರವಣಿಗೆಯನ್ನ ಮಾಡೋ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಬೇಕಂತೇಳಿ ಒತ್ತಾಯಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿಯೂ ಸಹ ಸುಮಾರು 17 ದಿನಗಳಿಂದ ಅಹೋರಾತ್ರಿ ಹೋರಾಟ ಕೂಡ ನಡೀತಾ ಇದೆ. ಸದ್ಯ ನಾವು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿದ್ದೇವೆ. ಬಲಭಾಗದಲ್ಲಿಯೂ ಕೂಡ ನೋಡ್ತಾ ಇರುವುದು ಸಮಗ್ರ ರೈತರ ಒಕ್ಕೂಟದಿಂದ ಈ ಒಂದು ಹೋರಾಟವನ್ನ 15ನೇ ತಾರೀಕು ನವೆಂಬರ್ ಇಂದ ಆರಂಭವಾಗಿದೆ. ಇದುವರೆಗೂ ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರ ಆಗಬೇಕು, ಜೊತೆಗೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೂಡ ಸಿಗಬೇಕು, ಬೆಳೆ ವಿಮಾ ಕೂಡ ಸಿಗಬೇಕು ಅಂತೇಳಿ ಹೋರಾಟವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಈ ಹೋರಾಟಕ್ಕೆ ಕುಮಾರ ಮಹಾರಾಜರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇವರ ಉಪವಾಸ ಸತ್ಯಾಗ್ರಹದಿಂದಾಗಿ ಸಾಕಷ್ಟು ಹೋರಾಟಕ್ಕೆ ಕೂಡ ಬೆಂಬಲವನ್ನ ನ್ಯೂಸ್ 18 ಕನ್ನಡ ಕೂಡ ನಿರಂತರವಾಗಿ ವರದಿನ ಪ್ರಸಾರ ಮಾಡುವ ಮೂಲಕ ಈ ಒಂದು ಹೋರಾಟಕ್ಕೆ, ಈ ಒಂದು ರೈತರ ಧ್ವನಿಯಾಗಿ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿಕೊಂಡು ಸರ್ಕಾರದ ಕಣ್ಣು ತೆರೆಸುವಂತ ಕೆಲಸವನ್ನ ಈಗಾಗಲೇ ಮಾಡುವಂಥದ್ದು. ಈಗಾಗಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಖುದ್ದಾಗಿ ಬಂದು ಏನು ಶ್ರೀಗಳಿಗೆ ಭೇಟಿಯಾಗಿ ಒಂದು ಈಗಾಗಲೇ ಸಾಂಕೇತಿಕವಾಗಿ ಖರೀದಿ ಕೇಂದ್ರವನ್ನ ಈ ಒಂದು ಹೋರಾಟದ ವೇದಿಕೆಯಲ್ಲೇ ಆರಂಭ ಮಾಡ್ತೀವಿ ಅಂತೇಳಿ ಈಗಾಗಲೇ ಮಾತು ಕೊಟ್ಟು ಹೋಗಿದ್ದಾರೆ. ಅವರನ್ನ ಮಾತನಾಡ್ತಾ ಹೋಗೋಣ. ಶ್ರೀಗಳ ಈಗಾಗಲೇ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂತ ಬರ್ತಾ ಇದ್ದೀರಿ. ಅದರಲ್ಲೂ ಕೂಡ ಉಪವಾಸ ಸತ್ಯಾಗ್ರಹ ಮೂಲಕ ಈಗಾಗಲೇ ಒಂದು ರೈತರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ಹೋರಾಟವನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಹೋರಾಟಕ್ಕೆ ಪ್ರತಿಫಲ ಯಾವ ರೀತಿ ಸಿಕ್ಕಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡ್ತೀರಿ? ನಾವು ಈಗಾಗಲೇ ಎಲ್ಲ ರೈತರ ಒಕ್ಕೂಟದವರು, ನಮ್ಮ ರೈತರ ಸಂಘದ ಎಲ್ಲ ರೈತರು ಕೂಡ ನಾವು ಈಗಾಗಲೇ ಇವತ್ತಿಂದ 18 ದಿನಗಳ ಕಾಲ ಆಯಿತು ಈ ವೇದಿಕೆ ಮೇಲೆ ಕುಂತು, ಮತ್ತು ನಮ್ಮ ಮಾನ್ಯ ಸಚಿವರು ಕೂಡ ಅದನ್ನು ಮಾತನ್ನು ಕೊಟ್ಟಿದ್ದು. ಆ ಮಾತಿಗೆ ಭ್ರಷ್ಟರಾದರು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ. ನಿಮಿಷಕ್ಕೊಂದು, ಗಂಟೆಗೊಂದು ಬೇರೆ ಬೇರೆ ವರದಿಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದರು. ಇವತ್ತಿನಿಂದ 3 ದಿನಗಳ ಕಾಲ ಆಯಿತು ನಾವು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡು. ನಮ್ಮ ಜಲ ಹೋದರೂ ಪರವಾಗಿಲ್ಲ, ಈ ರೈತರಿಗಾಗಿ ಸಾಯಲಿಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ನಮ್ಮ ಖರೀದಿ ಕೇಂದ್ರವನ್ನು ಪ್ರಾರಂಭ ಆಗಬೇಕು. ನಮ್ಮ ವಿಶೇಷವಾಗಿ ಲಕ್ಷ್ಮೇಶ್ವರ ಜಿಲ್ಲಾದ ರೈತರು ಪ್ರಥಮದಲ್ಲಿ ಮೆಕ್ಕೆಜೋಳದ ಹೋರಾಟವನ್ನು ಕೈಗೆ ಎತ್ತುಕೊಂಡಿದ್ದಾರೆ. ಹಾಗಾಗಿ ಖರೀದಿ ಕೇಂದ್ರ ಸ್ಥಾಪನೆ ಆಗದ ಹೊರತು ಕೂಡ ಇದರಿಂದ ಹಿಂದೆ ಸರಿಯೋದು ಮಾತೇ ಇಲ್ಲ. ಜಿಲ್ಲಾಧಿಕಾರಿಗಳು ಕೂಡಲೇ ಬರಬೇಕು. ಈ ಮೂಲಕ ನಾವು ತಿಳಿಪಡಿಸೋದಿಷ್ಟೇ, ಖರೀದಿ ಕೇಂದ್ರ ಆದಷ್ಟು ಬೇಗ ನೀವು ಅದನ್ನು ತೆರಿಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೀವಿ. ನಮಗೆ ನ್ಯೂಸ್ 18 ಕನ್ನಡದವರು ಕೂಡ ಬಹಳಷ್ಟು ಸಾಥ್ ಕೊಟ್ಟಿದ್ದಾರೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ ಅಂಗದಲ್ಲಿ ಒಂದು ನಮ್ಮ ಈ ಮಾಧ್ಯಮ ಅನ್ನೋದು ಪ್ರಸಾರವನ್ನು ಮಾಡಿದೆಯಲ್ಲ, ನಮಗೆ ಬಹಳಷ್ಟು ಅದನ್ನು ಲಾಭದಾಯಕವನ್ನು ತಂದಿದೆ. ಅವ್ರಿಗೆ ಎಷ್ಟು ಧನ್ಯವಾದಗಳು ಅಂತೇಳಿ ನಾವು ತಿಳಿಸಿದರೂ ಕೂಡ ಸಾಲದ್ದು. ನ್ಯೂಸ್ 18 ಕಡೆ ಸತತವಾಗಿ ನಮ್ಮ ಹೋರಾಟಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಮ್ಮ ರೈತರು ಎಲ್ಲರೂ ಕೂಡ ನಾವು ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು ಬಂದು ಇವತ್ತು ಎಷ್ಟೊತ್ತಿದ್ರೂ ಕೂಡ ಇದನ್ನೇನಾದರೂ ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿಲ್ಲ ಅಂದರೆ ತಾವು ಮಾತನ್ನು ಕೊಟ್ಟಿದ್ದೀರಿ, ಈ ವೇದಿಕೆ ರೋಡಿಗೆ ಹೋಗ್ತದೆ, ಮುಂದೆ ಉಗ್ರವಾಗಿ ಹೋರಾಟ ಆಗ್ತದೆ.